ನಮಸ್ತೆ ವೀಕ್ಷಕರೇ, ಪಹಲ್ಗಾಮ್ನ ದಾಳಿ ಆದ ನಂತರ ಸಾಕಷ್ಟು ಪ್ರಮಾಣದಲ್ಲಿ ಭಾರತೀಯರಿಗೆ ಒಂದು ರೀತಿಯಲ್ಲಿ ಪಾಕಿಸ್ತಾನದ ಮೇಲೆ ಸಾಕಷ್ಟು ದ್ವೇಷಗಳು ಹುಟ್ಕೊಂಡಿತ್ತು. ಇದಕ್ಕೆ ಪ್ರತಿಕಾರವಾಗಿ ಭಾರತದ ಸರ್ಕಾರ ಆಗಿರ್ಬೋದು, ನಮ್ಮ ಸೈನಿಕರಾಗಿರ್ಬೋದು, ಆಪರೇಷನ್ ಸಿಂಧೂರ ಹೆಸರಲ್ಲಿ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದವರ ಮೇಲೆ ರಿವೆಂಜ್ ಕೂಡ ತಗೊಂಡ್ರು, ಉಗ್ರರನ್ನು ಮಟ್ಟ ಕೂಡ ಹಾಕಿದ್ರು. ಅದೇ ರೀತಿ ತದನಂತರವಾಗಿ ಪ್ರತೀಕಾರವಾಗಿ ರಿಟರ್ನ್ ಪಾಕಿಸ್ತಾನ ಕೂಡ ದಾಳಿ ಮಾಡಿತು. ಇದೇ ರೀತಿ 2-3 ದಿನಗಳಿಂದ ದಾಳಿ ಮುಂದುವರೆದು ಒಂದು ರೀತಿಯಲ್ಲಿ ಯುದ್ಧದ ಭೀತಿ ಜನರಲ್ಲಿ ಹುಟ್ಕೊಂಡಿತ್ತು, ಯುದ್ಧದ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಆದರೆ ಈಗ ಆ ಯುದ್ಧಕ್ಕೆ, ಆ ದಾಳಿಗೆ, ಆಕ್ರಮಣಕ್ಕೆ ಒಂದು ವಿರಾಮ ಸಿಕ್ಕಿದೆ. ಯುದ್ಧ ಕಂಪ್ಲೀಟ್ ಆಗಿ ನಿಲ್ಲುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗಾದರೆ ಈ ಯುದ್ಧದ ಪರಿಸ್ಥಿತಿಯಿಂದ ಹೊರಬರ್ತಿರುವ ಭಾರತದ ಬಗ್ಗೆ ನಮ್ಮ ಜನ ಏನು ಹೇಳ್ತಾರೆ? ಜನರಿಗೆ ಯುದ್ಧ ಬೇಕು ಅನಿಸುತ್ತಾ ಅಥವಾ ಬೇಡ ಅನಿಸುತ್ತಾ? ಯಾಕಂತಂದರೆ ಪಾಕಿಸ್ತಾನದ ವಿಚಾರದಲ್ಲಿ ಪ್ರತೀಕಾರ ತಗೊಳ್ಬೇಕು ಅನ್ನುವಂಥದ್ದು ನಮ್ಮ ಭಾರತೀಯರ ಧ್ವನಿ. ಹಾಗಾಗಿ ಇದ್ರ ಬಗ್ಗೆ ಜನ ಏನು ಮಾತಾಡ್ತಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಪಾಕಿಸ್ತಾನ ವಿಚಾರದಲ್ಲಿ ಯುದ್ಧ ಆಗೋ ಎಲ್ಲ ಚಾನ್ಸಸ್ಗಳಿತ್ತು, ದಾಳಿ ಮೇಲೆ ದಾಳಿ ಆಗ್ತಾ ಇತ್ತು. ಆದರೆ ಇವಾಗ ಒಂದು ವಿರಾಮ ತಗೊಂಡಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ. ಯುದ್ಧ ಆಗಬೇಕಿತ್ತ ಅಥವಾ ಕಂಟಿನ್ಯೂ ಆಗಬೇಕಿತ್ತು? ಕಂಟಿನ್ಯೂ ಆಗಬೇಕಿತ್ತು, ಸ್ಟಾಪ್ ಮಾಡಬಾರ್ದು. ಬೇಡ. ಯಾಕೆ? ನಮ್ಮ ದೇಶದವ್ರನ್ನೆಲ್ಲ ಕೊಂದವ್ರೆ, ಅವ್ರಿಗೆ ಬಿಟ್ಟು ನಾವೇ ಮಾಡೋಕ್ಕಾಗ್ತದೆ. ಓಕೆ, ಯುದ್ಧ ಕಂಟಿನ್ಯೂ ಮಾಡಿದ್ರೆ ನಮಗೂ ಕೂಡ ಜೀವಹಾನಿ ಆಗುತ್ತೆ, ಎಲ್ಲ ನಷ್ಟ ಆಗಲ್ವಾ? ಏನು ಮಾಡೋಕ್ಕಾಗಲ್ಲ, ಅವ್ರು ಮಾಡೋರು ಅಂತ ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ಮಾಡಲೇಬೇಕು. ನಮ್ಮ ದೇಶದವ್ರು ಸಾಯಿಸೋರು ಅವರು. ಅದು ಹಿಂದೂಸ್ನೇ ಸಾಯಿಸ್ಬೇಕು ಅಂತ ಸಾಯಿಸೋರೆ, ಬಿಡೋಕ್ಕಾಗ್ತಾ? ಹಾಗಾಗಿ ಯುದ್ಧ ಬೇಕು ಅಂತೀರಾ? ಓಕೆ ಸರಿ. ಯುದ್ಧ ಪಾಕಿಸ್ತಾನ ಮತ್ತು ಇಂಡಿಯಾದ ವಿಚಾರದಲ್ಲಿ ಸಾಕಷ್ಟು ದಾಳಿಗಳಾಗ್ತಾ ಇತ್ತು, ಯುದ್ಧ ಆಗೋ ಎಲ್ಲ ಸಂದರ್ಭ ಕ್ರಿಯೇಟ್ ಆಗಿತ್ತು. ಈಗ ಯುದ್ಧ ಬೇಡ ಅಂತ ವಿರಾಮ ತಗೊಂಡಿದ್ದಾರೆ. ಯುದ್ಧ ಆಗೋ ಎಲ್ಲ ಚಾನ್ಸಸ್ ಕಾಣಿಸ್ತಾ ಇಲ್ಲ. ನಿಮ್ಗೇನಾದರೂ ಯುದ್ಧ ಬೇಕು ಅನ್ಸುತ್ತಾ ಅಥವಾ ಯುದ್ಧ ಬೇಡ? ಯುದ್ಧ ಬೇಕು ಅನ್ಸುತ್ತಕ್ಕ. ಯಾಕೆ? ಯಾಕೆಂದರೆ ಅವರು ಫಸ್ಟ್ ಮಾಡಿದ ತಪ್ಪು. ನಮ್ಮ ಟೂರಿಗೆ ಹೋದರ್ನ ಹೋಗಿ ಸುಮ್ಮನೆ ನಿಮ್ಮದು ಯಾವ ರಿಲೀಜಿಯನ್ ಅಂತ ಕೇಳಿ ಸಾಯಿಸಿದ್ರು. ಅದು ಅವ್ರ ತಪ್ಪು. ಈಗ ಅವ್ರನ್ನ ನಾವು ಸುಮ್ಮನೆ ಬಿಡೋಕ್ಕಾಗಲ್ಲ. ಈಗ ಆಪರೇಷನ್ ಸಿಂಧೂರ ನಡೆದಿದ್ದು ನಮಗೊಂಥರ ಒಳ್ಳೇದೇ. ಈಗ ಅದು ಯುದ್ಧ ಕಂಟಿನ್ಯೂ ಮಾಡಬೇಕು, ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ಬುದ್ಧಿ ಕಲಿಸ್ಬೇಕು ಅನ್ನೋದು. ಆಪರೇಷನ್ ಸಿಂಧೂರದ ಪ್ರತೀಕಾರ ಸಾಕಾಗಲ್ವಾ? ಯುದ್ಧ ಬೇಕು? ಇಲ್ಲ, ಯುದ್ಧ ಬೇಕು, ಸಾಕಾಗಲ್ಲ. ಯುದ್ಧ ಮಾಡಿದಾಗ ನಮ್ಮ ಸೈನಿಕರ ಜೀವಹಾನಿ ಆಗುತ್ತೆ, ನಮ್ಮ ನಾಗರಿಕರು ಕೂಡ ಸಾಯ್ತಾರೆ. ಅದು ನಿಜ. ಒಂದು ರೀತಿಯಲ್ಲಿ ಸಂದಿಗ್ಧ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಆದರೂ ಯುದ್ಧ ಬೇಕು ಅನ್ಸುತ್ತಾ? ಆದರೂ ಹಂಗೆ ಅನಿಸುತ್ತೆ. ಅವ್ರು ಮಾಡಿರೋದಕ್ಕೆ ನಾವು ಹಂಗೆ ಮಾಡಲೇಬೇಕಾಗತ್ತೆ. ರಿವೆಂಜ್ ಬೇಕು. ಯುದ್ಧದ ಮೂಲಕನೇ ಆ ರಿವೆಂಜ್. ರಿವೆಂಜ್. ಈಗ ಅವ್ರು ನೀರು ಕೊಡ್ತಿಲ್ಲ ನಮ್ಮ ಇಂಡಿಯಾದವರು, ಅದರಿಂದ ಒಂದು ಸ್ವಲ್ಪ ನಮಗೆ ಸಮಾಧಾನ. ಈ ರೀತಿಯಾದಂಥ ಶೇಡ್ ಬೇಕು. ದಾಳಿ ಕಂಪ್ಲೀಟ್ ಆಗಿ ನಿಲ್ಲಿಸಿದ್ದಾರೆ. ಯುದ್ಧ ಆಗೋ ಸಿಚುವೇಶನ್ ಇತ್ತು, ಅಲ್ಲಿ ಯುದ್ಧ ಆಗಲ್ಲ, ಅದಕ್ಕೆ ಏನು ದಾಳಿ ನಡೀತಾ ಇತ್ತು, ಅದಕ್ಕೊಂದು ವಿರಾಮ ನೀಡಿದ್ದಾರೆ. ನಿಮ್ಗೆ ಅನ್ಸುತ್ತಾ ಯುದ್ಧ ಬೇಕಾ ಅಥವಾ ಬೇಡವಾ? ಮೇಡಮ್, ಯುದ್ಧ ಈಗ ಮುಂಚೆ ನಮ್ಮ ಭಾರತದವರು ಪಾಕಿಸ್ತಾನದವರು ಎರಡು ಕಡೆ ಮಾತಾಡಿ ಸದ್ಯಕ್ಕೆ ವಿಳಂಬ ಆಗಿದೆ. 12ನೇ ತಾರೀಕು ಮಾತಾಡಿ ಮುಂದಕ್ಕೆ ನೋಡೋಣ ಅಂತ ಹೇಳಿದರು. ಹಂಗಾಗಿ ಸ್ಟಾಪ್ ಆಗಿತ್ತು. ಪಾಕಿಸ್ತಾನದವರು ಮತ್ತೆ ಏಕಾಏಕಿ ನಿನ್ನೆ ರಾತ್ರಿ ಅವರು ದಾಳಿ ಮಾಡಿದ್ದಾರೆ. ನಮ್ಮ ಇಂಡಿಯಾದವ್ರಿಗೆ ಎಲ್ಲರಿಗೂ ಗೊತ್ತಾಗಿದೆ. ನಾಳೆ ಇಂಪಾರ್ಟೆಂಟು ಮೀಟಿಂಗ್ ಇದೆ. ನಾಳೆ ಮೀಟಿಂಗಲ್ಲಿ ಎಲ್ಲ ಒಂದು ಒಳ್ಳೆಯದಾದರೆ ಮುಂದಕ್ಕೇನು ಯುದ್ಧ ಏನು ಮಾಡಲ್ಲ. ಅಲ್ಲೇನಾದರೂ ಆ ಕಡೆ ಈ ಕಡೆ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ ಯುದ್ಧ ಮಾಡಲೇಬೇಕು ಅಂತ ಸಮಯ ಸಂದರ್ಭ ಬಂದರೆ ಮಾಡಲೇಬೇಕು. ಯಾರೋ ಮಾಡಿದ ತಪ್ಪಿಗೆ ಯಾರ್ಯಾರೋ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ನಮ್ಮ ಇಂಡಿಯಾ ಚೆನ್ನಾಗಿರಬೇಕು, ನಮ್ಮ ಭಾರತ ಚೆನ್ನಾಗಿರಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ. ಯುದ್ಧ ವಿರಾಮ ನೀಡಿರೋದು ಒಳ್ಳೆಯದು. ಬಟ್ ಏನಂತಂದರೆ ಎರಡು ಕಡೆಗೂ ಒಳ್ಳೆಯದಾದರೆ ಅನುಕೂಲ ಆಗುತ್ತೆ. ವಿರಾಮ ಕೊಟ್ಟಾದ್ಮೇಲೂ ಅವರು ಅದೇ ಥರ ಮಾಡ್ತು ಅಂದರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಕೋಬಾರ್ದು. ಅಂಥ ಸಮಯ ಸಂದರ್ಭ ಬಂದರೆ ನಾವು ಮುಂದೆ ನುಗ್ಗಿ ಹೋರಾಟ ಮಾಡೋದೇ ಒಳ್ಳೆಯದು. ಈಗ ಯುದ್ಧ ನಿಲ್ಲಿಸಿರೋದು ಒಳ್ಳೆಯದೇ. ಒಳ್ಳೆಯದೇ ಅದು. ಬಟ್ ನಮ್ಮವರು ಇದ್ದಾರೆ ಅಲ್ಲಿ, ಯಾರು ಪಾಕಿಸ್ತಾನ ನಮ್ಮವರು ಇದ್ದಾರೆ. ಅದರಿಂದ ಅವ್ರಿಗೆ ಏನು ಆಗಬಾರ್ದು ಅಲ್ಲಿ. ಆದ್ದರಿಂದ ಯುದ್ಧ ಈಗ ಸ್ಟಾಪ್ ಆಗಿರೋದು ತುಂಬ ಒಳ್ಳೆಯದು. ಅದು ಒಳ್ಳೆಯದಿಂದ ಅವರು ಮತ್ತೆ ತಾಲೀಮ್ ಮಾಡ್ತಾಯಿದ್ದಾರೆ ನಿನ್ನೆಯಿಂದ. ಆದ್ದರಿಂದ ನಾಳೆ ಮೀಟಿಂಗ್ ನಡೆಯುವಾಗ ಅದರಲ್ಲಿ ಏನು ನಮಗೆ ಒಳ್ಳೆಯದಾದರೆ ಏನು ಪ್ರಾಬ್ಲಮ್ ಇರೋಲ್ಲ. ಆದರೆ ಏನು ಮತ್ತೆ ಅವರು ಸ್ಟಾರ್ಟ್ ಮಾಡಿದ್ರೆ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ, ಮಾಡಲೇಬೇಕು. ಅದು ಆ ಥರ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂದರೆ ಸಿಕ್ಕಾಪಟ್ಟೆ ಪಾಕಿಸ್ತಾನ ನಮ್ಮ ಹತ್ರ ದಾರಿ ಮಾಡ್ತಾನೇ ಇದ್ದಾರೆ. ನಾವು ಸುಮ್ಮನೆ ಇದ್ದೀವಿ. ಇವಾಗ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ, ಇದು ಒಳ್ಳೆಯ ಸಮಯ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ ತೊಗೊಳ್ಳೋಕ್ಕೆ. ನಾವು ಅವನಿಗೆ ಸೀಸ್ ಫೈಯರ್ ಅಂತ ಒಂದು ಬಂತು ನಿನ್ನೆ ಸಾಯಂಕಾಲ ಬಂದಾಗಲೂ ದೇ ಸ್ಟಾರ್ಟೆಡ್ ಶೆಲ್ಲಿಂಗ್
ಮಿಸೈಲ್ ಸೆಟರ್ಸ್. ಇದು ತಪ್ಪು ಅನ್ನೋದು ಅವ್ರು ತಪ್ಪು ಮಾಡ್ತಾ ಇರುವಾಗ ನಾವು ಸುಮ್ಮನೆ ಇರೋದು ಸರಿಯಲ್ಲ. ಮೋದಿ ಮಾಡೋದು ಕರೆಕ್ಟು. ಇವಾಗ ಏರ್ ಮಿಸೈಲ್ಸ್ ಹಾಕಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ ತೊಗೊಂಡು ಅವನ್ನ ಧ್ವಂಸ ಮಾಡಬೇಕು. ಇನ್ನೂ ಒಂದು 10 ವರ್ಷದಲ್ಲಿ ಪಾಕಿಸ್ತಾನನೇ ಇರೋದು, ಇರ್ಕೂಡ್ದು. ಇಲ್ಲಾಂದರೆ ಯು ಶುಡ್ ಬಿ ಇನ್ ಇಂಡಿಯಾ. ಫಸ್ಟು ಅದು ಬೈಫರ್ಕೇಟ್ ಆಯಿತು, ಇವಾಗ ಯೂನಿಫೈ ಆಗಲಿ. ಬಟ್ ಯುದ್ಧ ನಡೀತಾ ಇರೋದು ಕರೆಕ್ಟೇ, ಆದರೆ ಇದು ಪಾಕಿಸ್ತಾನ ಧ್ವಂಸ ಮಾಡೋಕ್ಕೆ ನೋ ಕಾಂಪ್ರಮೈಸ್. ಯಾಕಂದರೆ ಒಂದಲ್ಲ ಬೇಕಾದಷ್ಟಲ್ಲಿ ಮಾಡಿದ್ದಾರೆ. ಕಾರ್ಗಿಲ್ನಲ್ಲೇ ನಾವು ತೊಗೋಬೇಕಾಗಿತ್ತು, ಇವಾಗ ತೊಗೊಳ್ತಾ ಇದ್ದೀವಿ. ಇದು ತೊಗೋಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ ಸರ್, ಉತ್ತಮವಾದ ನಿರ್ಧಾರ ಅಂತೀರಾ. ಭಾರತದ ದಾಳಿ ವಿಚಾರದಲ್ಲಿ ಒಂದು ನಿರ್ಧಾರ ತಗೊಂಡು ದಾಳಿಗಳಿಗೆ ಒಂದು ವಿರಾಮ ನೀಡಿದ್ದಾರೆ. ಯುದ್ಧ ಸಾಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನಿಮ್ಮ ಪ್ರಕಾರ ಯುದ್ಧ ನಿಲ್ಲಿಸಿದ್ದು ಒಳ್ಳೇದಾ ತಪ್ಪಮ್ಮ. ಯಾಕಂದರೆ ಅಮಾಯಕರನ್ನ ಬರೀ 6 ದಿವಸ ಮುಂಚೆ ಮದುವೆ ಆಗಿರೋ ಒಂದು ಹೆಣ್ಮಗಳನ್ನ ವಿಧವೆ ಮಾಡಿ ಹೋಗಿದ್ದಾರೆ. ಅವರು ರಾಕ್ಷಸರು, ಮನುಷ್ಯರೇ ಅಲ್ಲ. ಯಾಕಂದರೆ ಅವ್ರು ಊಟ ಮಾಡೋದಂಥ ವಸ್ತುಗಳೇ. ಯಾಕಂದ್ರೆ ಅವ್ರಿಗೇನು ಬೇಕು, ಜನ ನಾಶನ ಆಗಬೇಕು ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಅವ್ರಿಗೇನು ಅದು ಏನು ಅವರು ಮಾಡಿರೋ ಕೃತ್ಯ ಅಂತದಂದರೆ ಒಂದು ಧರ್ಮದ ಹೆಸರು ತಗೊಂಡು ಜನನ ನಾಶನ ಮಾಡಿ ಹೋಗಿರೋದು. ಒಂದು ಹೆಣ್ಮಗಳ ಭವಿಷ್ಯತೆ ಏನಾಯಿತು ಬಂದಲ್ಲ. ಒಟ್ಟು 26 ಜನ ಅಂದರೆ ಯಾರು ನಮ್ಮ ಭಾರತೀಯರೇ ಅಲ್ವಾ. ಅದರಿಂದ ನಾನು ಮೋದಿಯವರು ಮಾಡಿರೋದು ಸರಿ ಅಂತೀನಿ. ಯಾಕಂದರೆ ಮೋದಿ ಅಂತಲ್ಲ, ಟ್ರಂಪ್ ಅವರು ಸಹ, ಅಮೇರಿಕಾ ಅಧ್ಯಕ್ಷದವರು ಸಹ, ಪುಟಿನ್ ಅವರು ಸಹ, ಆಮೇಲೆ ಜಪಾನ್ ಅವರು ಸಹ ಎಲ್ಲರೂ ನಮ್ಗೆ ಬೆಂಬಲವಾಗಿ ನಿಂತಿರೋವಾಗ ಇದೇ ಒಳ್ಳೆಯ ಸಮಯ. ನಾವು ಅವ್ರನ್ನ ಹತೋಟಿಗೆ ತೊಗೊಂಬರ್ಬೇಕು. ನಾನು ಹೇಳೋದು ಪೂರ್ತಿ ನಾಶನ ಮಾಡಿ ಅಂತ ಹೇಳ್ತಾ ಇಲ್ಲ. ಅಲ್ಲೂ ಮಕ್ಕಳು ಮರಿ ಇದ್ದಾರೆ. ನಾವು ನಮ್ಮ ಭಾರತೀಯ ಸಂಸ್ಕೃತಿ ಹೆಂಗಿದೆ ಅಂದರೆ, ನಾವು ಫಸ್ಟ್ ಒಬ್ಬರಿಗೆ ಊಟ ಕೊಡ್ತೀವಿ ಪ್ರೀತಿಯಿಂದ, ನಾವು ಪ್ರೀತಿಯಿಂದ ಸಾಕ್ತೀವಿ. 200 ವರ್ಷ ನಾವು ಇಂಗ್ಲೀಷ್ ಹತ್ರ ಸಹಿಸ್ಕೊಂಬಂದಿರೋದು. ಆ ಸ್ವಾತಂತ್ರ್ಯ ನಾವು ಪಡ್ಕೊಂಡ್ವಿ. ಅದನ್ನು ಉಳಿಸ್ಕೊಂಡೋಗಿ ದಯವಿಟ್ಟು. ನೀವೊಂದು ಟೆರರಿಸ್ಟ್ಗೋಸ್ಕರ ಒಂದು ಯಾವುದೋ ಮಾದಕ ದ್ರವ್ಯ ಕುಡಿದ್ಬಿಟ್ಟು ತಿನ್ಬಿಟ್ಟು ಬಂದು ಒಬ್ಬರನ್ನ ಅಮಾಯಕರನ್ನ ಸಾಯಿಸೋದಲ್ಲ. ನೀವು ಒಂದು ಕಾಲದಲ್ಲಿ ಮನುಷ್ಯರೇ. ನೀವು ನಿಮ್ಮ ತಾಯಿಗೆ ಜನ್ಮ ತೊಗೊಂಡಿರೋಳೆ. ಯೋಚನೆ ಮಾಡಿರಿ ಫಸ್ಟು. ನೀವು ಟೆರರಿಸ್ಟ್ ಆಗೋ ಮುಂಚೆ ಏನಾಗಿದ್ರಿ? ಇದೇ ದೇಶಕ್ಕೆ ಮಣ್ಣು ಅನ್ನ ತಿಂದಿರೋರು ನೀವು. ಇವತ್ತು ಮಣ್ಣು ತಿನ್ನೋಕೆ ಹೋಗ್ತಾಯಿದ್ದೀರಾ. ಅಲ್ಲಿ ನಿಮ್ಮ ದೇಶದಲ್ಲಿ ಒಂದು ಕೋಳಿ ಮಟ್ಟ 50 ರೂಪಾಯಿ, ನಮ್ಮ ದೇಶದಲ್ಲಿ 5 ರೂಪಾಯಿ ಕೊಡ್ತಾಯಿದ್ದೀವಿ ನಾವು. ಅದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜನ್ಮಕ್ಕೆ ಎಷ್ಟು ನೀವು ಮುಂದಕ್ಕೆ ಬರೋಕ್ಕಾಗಲ್ಲ. ಇವತ್ತು ಈ ಭಿಕ್ಷೆ ಎತ್ತಕ್ಕೆ ಬರ್ತಾಯಿದ್ದೀರಾ, ಸಾಯಿಸ್ಬಿಟ್ಟು ನಾವು ಬದುಕೋಣ ಅಂತ. ಖಂಡಿತ ಸಾಧ್ಯ ಇಲ್ಲ. 140 ಕೋಟಿ ಜನ ಇರೋದು ಭಾರತದಲ್ಲಿ. ನಾವೆಲ್ಲ ತಿರುಗಿ ಬಿದ್ದ ಅಂದರೆ ನೀವು 5 ನಿಮಿಷದಲ್ಲಿ ನಾಶನ ಆಗೋಗ್ಬಿಡ್ತೀರ. ನಮ್ಮ ಭಾರತ ದೇಶ ಅಂಥ ಸಂಸ್ಕೃತಿ ಇದೆ. ನಾವು ಯಾರಿಗೂ ತಿರುಗೇಟ್ ಮಾಡಿಲ್ಲ ಆವತ್ತಿಂದನೂ ಅಷ್ಟೇ. ಅವರಿಗೂ ನಷ್ಟ ಆಗುತ್ತೆ, ನಮಗೂ ನಷ್ಟ ಆಗುತ್ತೆ. ನಷ್ಟ ನಾನು ಹೇಳೋದು ಒಂದು ಸತಿ ನಷ್ಟ ಆಗುತ್ತೆ. ಕರೋನಾ ಬಂದು ಸಾಯ್ಲಿಲ್ವಾ? ಅದೇ ಥರ ಅನ್ಕೊತೀವಿ ಬಿಡಿ. ಯಾಕೆ ನೀವು ಇವಾಗ ಸಾಫ್ಟಾಗಿ ಹೋಗ್ತಾ ಇದ್ದೀರಾ? ಇದು ಒಂಥದ್ದು ನಮ್ಮ 140 ದೇಶದ ಕೋಟಿ ಜನದ ಇದು ಭವಿಷ್ಯ ಅಲ್ವರಾ? ಮತ್ತು ನಾವಿರಲ್ಲ. ನೆಕ್ಸ್ಟ್ ನಮ್ಮ ಜನ್ರೇಷನ್ಗೆ ಏನಾಗಬೇಕು? ಯಾರೋ ಒಬ್ಬರು ತಪ್ಪು ಮಾಡಿದ್ದಕ್ಕೆ ಎಲ್ಲರೂ ಅನುಭವಿಸ್ಬೇಕಾ? ದಯವಿಟ್ಟು ಯೋಚನೆ ಮಾಡಿ ನಾಯಕರೇ. ನೀವೇನು ಮಾಡಿದ್ದೀರ ಕಾನೂನುಗಳು? ಹಿಂದೂಗಳಿಗೆ ಮಾತ್ರ 1 ಹೆಂಡ್ತಿ, ಮುಸ್ಲಿಮಿಗೆಲ್ಲ 4 ಹೆಂಡ್ತಿ. ಏನಾಗ್ತಾಯಿದೆ ಇಲ್ಲಿ? ಜನಸಂಖ್ಯೆ ಬೆಳೀತಾ ಇದೆ ಅಲ್ವರಾ? ಸ್ವಲ್ಪ ಥಿಂಕ್ ಮಾಡಿ. ಪಾರ್ಲಿಮೆಂಟಲ್ಲಿ ಕುಂತ್ಕೊಂಡು ಯೋಚನೆ ಮಾಡಿ. ಯಾಕೆ ಈ ಥರ ಬಿಟ್ಕೊಟ್ಟಿದ್ದೀರ ಅವ್ರಿಗೆ? ಅದರಿಂದ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಅವರೆಲ್ಲ ಈ ಥರ ನಮ್ಮ ಮೇಲೆ ತಿರುಗಿ ಬೀಳ್ತಿದ್ದಾರೆ. ಹಿಂದೂ ಅಂದರೆ ಆಗ್ತಾಯಿಲ್ಲ ಅವ್ರಿಗೆ. ಇಲ್ಲಿರೋ ದೇಶದ ಎಲ್ಲ ಬೇಕು, ಎಲ್ಲ ಫ್ರೀ ಬೇಕು. ಫ್ರೀ ಕರೆಂಟ್ ಬೇಕು, ಫ್ರೀ ಮನೆ ಬೇಕು, ಫ್ರೀ ನೀರು ಬೇಕು, ಫ್ರೀ ಹೆಂಡ್ತಿ ಬೇಕು. ಜನಸಂಖ್ಯೆ ಎಷ್ಟು ಬೆಳೆಸ್ತಾ ಇದ್ದೀರ ನೀವು? ನಾನು ಮುಸ್ಲಿಂ ವಿರೋಧಿ ಅಲ್ಲ. ನಿಮ್ಮ ಕಾನೂನು ಏನು ಹೇಳ್ತಾ ಇದೆ ನೋಡಿ. ನಮ್ಮ ಹಿಂದೂಗಳಿಗೆ 1 ಹೆಂಡ್ತಿ ಅಲ್ಲ ನಾನು ಹೇಳೋದು 1 ಹೆಂಡ್ತಿನ ಮದುವೆ ಮಾಡ್ಕೊಂಡು 2ನೇದು ಮದುವೆ ತಪ್ಪು ಅಂತೀರ. ನಿಮ್ದಲ್ಲಿ 4. ಅಲ್ಲಿಗೆ ನೀವು ಏನು ಬೇಕಾದ್ರೂ ಮಾಡ್ಬೋದಾ? ಸಮಾಜ ಯೋಚನೆ ಮಾಡಿ. ದೊಡ್ಡವರಲ್ಲಿ ಯೋಚನೆ ಮಾಡಿ ಇದ್ರ ಬಗ್ಗೆ. ನಮ್ಮ ಸಂಖ್ಯೆ ನಮ್ಮ ಸಂಸ್ಕೃತಿ ಎಲ್ಲೋಯ್ತು. ನೀನು ಒಂದು ಹೆಣ್ಣು ಮಗುನ ಸೌದಿನಲ್ಲಿ ತಪ್ಪಾಗಿ ನೋಡಿದ್ರೆ ಅಲ್ಲೇ ಶಿಕ್ಷೆ ಕೊಡ್ತೀರಾ. ಅದೇ ನಮ್ಮ ದೇಶದಲ್ಲಿ ಏನು ಮಾಡ್ಬಿಟ್ಟು ಹೋಗ್ತಾ ಇದ್ದೀರಾ ನೀವೇ ಎಷ್ಟು? ನಿಮ್ಮ ಇಸ್ಲಾಂ ಧರ್ಮ ಏನು ಹೇಳ್ತಾ ಇದೆ? ನಾನು ಪಕ್ಕಾ ಹಿಂದೂನೇ, ಆದರೆ ಮುಸ್ಲಿಂ ವಿರೋಧಿ ಅಲ್ಲ. ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ ಗೊತ್ತಿಲ್ಲದೆ. ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ನಾಯಕರೆಲ್ಲ. ನೀವೆಲ್ಲ ಕೂತ್ಕೊಂಡು ಇಲ್ಲಿ AC ನಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ಅಲ್ಲಮ್ಮ. ಆವತ್ತು ರಾಮ ಜನ್ಮಭೂಮಿಲಿ ರಾಮನಿಗೆ ಪೂಜೆ ಮಾಡೋಕ್ಕೆ ಮೋದಿಯವ್ರು ನಿಂತ್ಕೊಂಡ್ರೆ, ಇದೇ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಯಾವತ್ತೂ ರಜಾ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ವಿರೋಧಿ, ಹಿಂದೂ ವಿರೋಧಿ ಅಲ್ವರಾ? ನಾನು ಹೇಳೋದು ಹಂಗಿರೋವಾಗ ನಿನಗೆ ಇಷ್ಟೊಂದು ಪ್ರೀತಿ ಇರೋನು ಮತ್ತು ಯಾಕೆ ನೀನು ಇವ್ರಿಗೆ ಮಾತ್ರ ಮಾಡ್ತಾ ಇದೆಯಾ? ಬೆಣ್ಣೆ ಹಚ್ತಾ ಇದೆಯಾ? ನಿನಗೆ ವೋಟ್ ಬ್ಯಾಂಕ್ಯಾ? ನೀನು ಸ್ವೀಟಲ್ಲಿ ಕೂತ್ಕೋಬೇಕು ಆಸೆ ತಾನೇ ನಿನಗೆ? ಅಲ್ಲಿಗೇನು ನಾವೆಲ್ಲ ಏನಾದರೂ ಪರವಾಗಿಲ್ವಾ? ಅಲ್ಲಿಗೂ ನೀವು ಆಡೋದೆಲ್ಲ ಸಹಿಸ್ಕೊತಾ ಇದ್ದೀವಲ್ಲ ಸ್ವಾಮಿ.
ಯೋಚನೆ ಮಾಡಿ, ದಯವಿಟ್ಟು ಯೋಚನೆ ಮಾಡಿ ನಾಯಕರಲ್ಲ. ನಾನು ತಪ್ಪಿದ್ರೆ ಕ್ಷಮಿಸ್ಬಿಡಿ, ನಾನು ಮಾತಾಡಿರೋದು. ನನಗೂ ವಯಸ್ಸಾಗಿದೆ, ಆದರೆ ಒಳಗೆ ರಕ್ತ ಕುದೀತಾ ಇದೆ ಮಾಡಿರೋ ತಪ್ಪುಗಳೇನು ಅಂತ. ಪಾಕಿಸ್ತಾನ ಮತ್ತೆ ಭಾರತ ದಾಳಿಗಳು ಬೆನ್ನಿಗೆ ಆಗ್ತಾ ಇತ್ತು, ಯುದ್ಧ ಆಗುವಂತಹ ಪರಿಸ್ಥಿತಿ ಕೂಡ ಇತ್ತು. ಆದರೆ ಈಗ ಅದಕ್ಕೊಂದು ವಿರಾಮ ನೀಡಿದ್ದಾರೆ. ಕಂಪ್ಲೀಟ್ ಆಗಿ ಯುದ್ಧ ಒಂದು ರೀತಿಯಲ್ಲಿ ಸ್ಟಾಪ್ ಆಗಿದೆ ಅಂತಲೇ ಹೇಳ್ಬೋದು. ಈ ಸ್ಟಾಪ್ ಆಗಿರೋದು ಸರಿನಾ ತಪ್ಪಾ? ತಪ್ಪು. ಯಾಕೆ? ಯುದ್ಧ ನಡಿಬೇಕಿತ್ತು. ಯಾಕೆ ಸರ್? ಅವ್ರು ಅಟ್ಯಾಕ್ ಮಾಡಿದ್ದು ಇವ್ರು ವಾಪಸ್ ಅಟ್ಯಾಕ್ ಮಾಡಬೇಕಿತ್ತು. ಓಕೆ, ಅಂದ್ರೆ ನಿನ್ನೆ ವಿರಾಮ ತಗೊಂಡ ನಂತರ ಅವ್ರು ಅಟ್ಯಾಕ್ ಮಾಡಿದ್ದಾರೆ. ಅದಕ್ಕೆ ನಾವು ಪ್ರತಿಕಾರ ತಗೊಳ್ಬೇಕಿತ್ತು ರಿಟರ್ನ್. ಆ ಸೀಸ್ ಫೈರ್ ಬ್ರೇಕ್ ಆಗಿದೆ, ಮತ್ತು ಇವರು ಮಾಡಬೇಕು ರಿಟರ್ನ್. ಓಕೆ, ಅಕಸ್ಮಾತ್ ಯುದ್ಧ ನಡೆದ್ರೆ ಅವರಲ್ಲೂ ಜೀವಹಾನಿ ಆಗುತ್ತೆ, ನಮ್ಮಲ್ಲೂ ಜೀವಹಾನಿ ಆಗುತ್ತೆ. ನಷ್ಟ ಇಬ್ಬರಿಗೂ ಕೂಡ ಇದೆ. ಅವ್ರಿಗೊಂದು ಸ್ವಲ್ಪ ಹೆಚ್ಚಾಗ್ಬೋದು, ನಮಗೊಂದು ಸ್ವಲ್ಪ ಕಮ್ಮಿ ಆಗ್ಬೋದು ಅಷ್ಟೇ. ಆದರೆ ಜೀವ ಎರಡು ಕಡೆ ಹೋಗುತ್ತೆ. ಆದ್ರೂ ಯುದ್ಧ ಬೇಕು ಅನ್ಸುತ್ತೆ ಸರ್. ವಾರ ಅಂದಮೇಲೆ ಹೋಗುತ್ತೆ ಅಷ್ಟೇ. ಒಟ್ಟಿನಲ್ಲಿ ಯುದ್ಧ ಬೇಕು, ಪ್ರತಿಕಾರ ಬೇಕು ಅಂತ ಹೇಳ್ತೀರಾ? ಓಕೆ, ಯಾವ ಕಾರಣಕ್ಕಾಗಿ ಯುದ್ಧದ ಮಟ್ಟಕ್ಕೆ ನಮಗೆ ಪ್ರತಿಕಾರ ಬೇಕು ಅನ್ಸುತ್ತೆ? ಅಂದರೆ ಭಾಳಷ್ಟು ಟೈಮ್ ಅಟ್ಯಾಕ್ಸ್ ಆಗಿದೆ. 2008 ಅಟ್ಯಾಕ್ ಆಗಿದೆ, 1971 ಆಗಿದೆ, ರೀಸೆಂಟಾಗಿ ಪಹಲ್ಗಾಮ್ ಅಟ್ಯಾಕ್ ಆಗಿದೆ. ಸೊ ಬೇಕಾಗಿ ಹಾಗಾಗಿ ಪ್ರತಿಕಾರ ಬೇಕು ಅಂತ. ಇಲ್ಲ, ಒಳ್ಳೇದು ಕೆಟ್ಟದದು. ಯುದ್ಧ ಆಗಲೇಬೇಕು, ಅದು ಆಗಲೇಬೇಕಾಗಿ. ಯಾಕಂದರೆ ಅಟ್ಲೀಸ್ಟ್ ಪಾಕಿಸ್ತಾನದವರಿಗೆ ಸ್ವಲ್ಪ ತೋರಿಸ್ಬೇಕು ಇಂಡಿಯಾ ಅಂದರೆ ಏನು. ಸುಮ್ಮನೆ ನಮ್ಮ ಕಡೆ ಎಲ್ಲ ಇದ್ದಾವೆ ಅಂತ ಹೇಳ್ತಿದ್ದಾರೆ, ಬಟ್ ಅದನ್ನು ಪವರ್ ತೋರಿಸ್ಬೇಕಾಗಿತ್ತು ಅಷ್ಟೇ. ತೋರಿಸ್ಲೇಬೇಕಾಗಿತ್ತು. ಒನ್ ಟೈಮ್ ತೋರಿಸಿದ್ರೆ ಅವರು ಸುಮ್ಮನೆ ಆಗ್ತಿದ್ರು ಅಷ್ಟೇ. ಮುಟ್ಸ್ಲೇಬೇಕಾಗಿತ್ತು. ಇದು ನಮ್ಮ ಒಪಿನಿಯನ್. ಸಪೋರ್ಟು ಕೂಡ ಅದೇನೆ. ನಾವು ಮಾಡೇ ಮಾಡ್ತೀವಿ. ಹೌದು, ನಾವು ಅಷ್ಟೇ ಸ್ಟ್ರಾಂಗ್ ಆಗಿದ್ದೀವಿ, ಅವ್ರಿಗಿಂತಲೂ ಸ್ಟ್ರಾಂಗ್ ಆಗಿದ್ದೀವಿ. ಸೊ ಅವ್ರು ಯುದ್ಧ ಮಾಡ್ತಿರ್ತಾರೆ, ನಾವು ಸುಮ್ಮನೆ ಶಾಂತಿ ಅಂತ ಹೇಳ್ತಾ ಇರಬೇಕು ಅಂತ ಏನಿಲ್ಲ. ಯುದ್ಧ ಮಾಡಿದ್ರೆ ನಾವು ಯುದ್ಧನೇ ಮಾಡ್ತೀವಿ ಅಷ್ಟೇ. ಹಂಗೇನಿಲ್ಲ. ಅದರಿಂದ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಆದರೆ ಆಬ್ವಿಯಸ್ಲಿ ನಾವು ಅದಕ್ಕೆ ರಿಟರ್ನ್ ಆಗಿ ಕೊಡಲೇಬೇಕು, ಆನ್ಸರ್ಸ್ ಮಾಡಲೇಬೇಕು. ಹೌದು, ಅವ್ರು ನಮ್ಗೆ ಹೆಂಗೆ ಟ್ರೀಟ್ ಮಾಡ್ತಾರೋ ನಾವು ಅವ್ರಿಗೆ ಅದೇ ಥರನೇ ಟ್ರೀಟ್ ಮಾಡಬೇಕು ಅಂತ ಅಷ್ಟೇ. ಸಾಕಷ್ಟು ಜನರ ಮನಸ್ಸಲ್ಲಿರುತ್ತೆ, ಸಾಕಷ್ಟು ಬಾರಿ ದಾಳಿ ಮಾಡಿದರೆ ಪಾಕಿಸ್ತಾನನ ಒಂದು ರೀತಿಯಲ್ಲಿ ಧ್ವಂಸ ಮಾಡಿಬಿಡೋಣ ಅಂತ. ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಪಾಕಿಸ್ತಾನದ ಬಗ್ಗೆ? ಅದನ್ನೇ ಹೇಳಿದ್ದು, ಅವ್ರು ರಿಟರ್ನ್ ಆಗಿ ಏನು ನಮ್ಮ ಕೈಯಿಂದ ಕೊಡೋಕ್ಕೆ ಸಾಧ್ಯನೋ ಅದನ್ನು ಕೊಟ್ಟೇ ಕೊಡಬೇಕು ಅಂತ. ಶಾಂತಿ ಅಂತ ಇಟ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ಮಾಡಲೇಬೇಕು. ನಾವು ಅವ್ರಿಗಿಂತ ಎಲ್ಲ ಇದರಲ್ಲೂ ಸ್ಟ್ರಾಂಗ್ ಆಗೇ ಇದ್ದೀವಿ ನಾವು. ಸೊ ಯುದ್ಧ ಬೇಕು. ಯುದ್ಧ ಅವ್ರು ತಪ್ಪು ಮಾಡಿದರೆ ಬೇಕಾಗುತ್ತೆ. ಒಂದು ರೀತಿಯಲ್ಲಿ ಸರಿನೇ. ಯಾಕೆಂದರೆ ಕೊರೋನಾ ಬಂದು ಕಷ್ಟ ಆಯಿತು, ದಾಳಿ ಆಯಿತು, ಪ್ರಾಬ್ಲಮ್ ಆಯಿತು. ಇರೋರಿಗೆ ಕಷ್ಟ ಇಲ್ಲ, ಇಲ್ದವ್ರಿಗೆ ತುಂಬ ಕಷ್ಟ ಆಗುತ್ತೆ. ಈಗ ಅರ್ಜೆಂಟಿಗೆ ಕಾಣಲ್ಲ, ಬರ್ತಾ ಜಾಸ್ತಿ ಆಗುತ್ತೆ. ಕಂಟಿನ್ಯೂ ಮಾಡಿದರೆ ಕಷ್ಟ ಆಗುತ್ತೆ. ನೋಡ್ಬೇಕು, ಇನ್ನೊಂದು ಚಾನ್ಸ್ ಕೊಡಬೇಕು. ಮುಂಚೆನೂ ಚಾನ್ಸ್ ಕೊಟ್ಟಿದ್ರು, ಅವ್ರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗ ತಲೆ ಕೆಡಿಸ್ಕೊಂಡು ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಚಾನ್ಸ್ ಕೊಟ್ಟ ಆಮೇಲೆ ಬೇಕಾದ್ರೆ ಮಾಡ್ಬೋದು. ಇದ್ದೇ ಸದ್ಯಕ್ಕೆ ಒಂದು ಅವಕಾಶ. ಹೌದು, ದಾಳಿ ಪ್ರತಿ ದಾಳಿಗಳು ನಡೀತಾ ಇತ್ತು, ಆದರೆ ಈಗ ಅದಕ್ಕೊಂದು ವಿರಾಮ ಕೊಟ್ಟಿದ್ದಾರೆ. ಯುದ್ಧ ನಿಲ್ಲುವಂತಹ ಸಿಚುವೇಶನ್ ಕಂಡು ಬರ್ತಾ ಇದೆ. ನಿಮ್ಮ ಪ್ರಕಾರ ಯುದ್ಧ ಸ್ಟಾಪ್ ಮಾಡಿದ್ದು ಒಳ್ಳೆಯದಾ, ಸರಿನಾ ತಪ್ಪಾ? ಅಲ್ಲ, ಯುದ್ಧ ಸ್ಟಾಪ್ ಮಾಡಿದೇನೋ ಕರೆಕ್ಟು, ಬಟ್ ಆದರೆ ಅವ್ರಿಗೊಂದು ಪಾಠ ಕಲಿಸ್ಬಿಟ್ಟು ಸ್ಟಾಪ್ ಮಾಡಿದರೆ ಒಂದು ಯುದ್ಧ ಮಾಡಿದಕ್ಕಾರ ಒಂದು ಮರ್ಯಾದೆ ಇರ್ತಿತ್ತು, ವ್ಯಾಲ್ಯೂ ಇರ್ತಿತ್ತು. ಯಾಕಂದರೆ ಈಗ ನಮ್ಮ ಸೈನಿಕರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಲಾಸ್ ಆಗಿದ್ದು ನಮ್ಮ ಜನ, ನಮ್ಮ ನೇಷನ್, ನಮ್ಮ ದೇಶಕ್ಕೆ ಅಲ್ವಾ. ಈಗ ನಮ್ಮ ಯೋಧರಷ್ಟೆಲ್ಲ ಹೋರಾಡಿದ ಮೇಲೆ ಸಡನ್ನಾಗಿ ಒಂದು ಗೌರ್ಮೆಂಟ್ ಪೊಲಿಟಿಕಲ್ ಇಶ್ಯೂಸಿಂದ ಸಡನ್ನಾಗಿ ಅದನ್ನು ಸ್ಟಾಪ್ ಮಾಡಿದರೆ ಇವ್ರು ಏನು ಯುದ್ಧ ಮಾಡಿದಾರೆ ಅದಕ್ಕೊಂದು ಅರ್ಥ ಇರಲ್ಲ. ಯುದ್ಧ ಸ್ಟಾಪ್ ಮಾಡಿದ್ದು ಒಳ್ಳೆಯದೇ, ಬಟ್ ಅವ್ರಿಗೊಂದು ತಕ್ಕ ಪಾಠ ಕಲಿಸಿ ಸ್ಟಾಪ್ ಮಾಡಿದರೆ ಆ ಯುದ್ಧಕ್ಕೊಂದು ವ್ಯಾಲ್ಯೂ ಇರೋದು, ನಮ್ಮ ದೇಶದವ್ರಿಗೆ ಒಂದು ಗರ್ವ ಇರೋದು. ಈಗ ಅನ್ಯ ದೇಶದ ಮೇಲೆ ಡಿಪೆಂಡೆಂಟ್ ಆಗಿರುವಂಥ ಅವಶ್ಯಕತೆ ನಮಗೆ ಇರ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಇಟ್ ವಾಸ್ ಎ ಗುಡ್ ಡಿಸಿಷನ್ ಸ್ಟಾಪ್ ಮಾಡಿದ್ದು, ಬಟ್ ಅವ್ರಿಗೊಂದು ಪಾಠ ಕಲಿಸಿ ಸ್ಟಾಪ್ ಮಾಡಿದರೆ ಬೆಸ್ಟ್ ಡಿಸಿಷನ್ ಆಗ್ತಿತ್ತು ಅಂತ ನನ್ನ ಅಭಿಪ್ರಾಯ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಯುದ್ಧ ಬೇಕಾ ಬೇಡವಾ, ಯುದ್ಧ ನಿಲ್ಲಿಸಿದ್ದು ಸರಿನಾ ತಪ್ಪಾ ಅನ್ನೋ ವಿಚಾರದಲ್ಲಿ ನಮ್ಮ ಬೆಂಗಳೂರಿಗರು ಏನು ಹೇಳಿದ್ರು ಅಂತ. ಒಂದಿಷ್ಟು ಜನ ಏನು ಹೇಳ್ತಾರೆ ಅಂತಂದರೆ, ದಾಳಿ ಮಾಡಿದ್ದೀವಿ, ಪ್ರತೀಕಾರ ತಗೊಳ್ಳೋದಕ್ಕೆ ಮುಂದುವರೆದಿದ್ದೀವಿ. ಹೀಗಿದ್ದ ಮೇಲೆ ನಮ್ಮ ಸೈನಿಕರನ್ನು ನಾವು ಕಳ್ಕೊಂಡಿದ್ದೀವಿ, ನಾಗರಿಕರ ಮೇಲೂ ಅಟ್ಯಾಕ್ ಆಗಿದೆ. ಎಕನಾಮಿಕಲಿ ಎಷ್ಟು ಲಾಸ್ ಆಗಬೇಕು ನಮಗೂ ಅಷ್ಟು ಲಾಸ್ ಆಗಿದೆ. ಹೀಗಿದ್ದ ಮೇಲೆ ಪ್ರಾರಂಭಿಸಿದ ಮೇಲೆ ಅದರ ಅಂತ್ಯನ ಕೂಡ ಭೀಕರವಾಗಿ ಪಾಕಿಸ್ತಾನಕ್ಕೆ ಒಂದು ಬುದ್ಧಿ ಕಲಿಸೋದ್ರ ಮೂಲಕ, ತಕ್ಕ ಪಾಠ ಕಲಿಸೋದ್ರ ಮೂಲಕ, ಅವರಿಗೆ ಸರಿಯಾದ ಬಿಸಿ ಮುಟ್ಟಿಸೋದ್ರ ಮೂಲಕ ನಿಲ್ಲಿಸೋಣ.
ಈಗ ಈಗಲೇ ಯುದ್ಧ ನಿಲ್ಲಿಸುವ ಅವಶ್ಯಕತೆ ಇಲ್ಲ, ನಮಗೆ ಯುದ್ಧ ಬೇಕು, ಪ್ರತೀಕಾರ ತಗೊಳ್ಳೇಬೇಕು. ಪದೇ ಪದೇ ದಾಳಿ ಮಾಡ್ತಾ ಇರುವಂಥದ್ದು, ಮೊಂಡತನ ತೋರಿಸ್ತಿರುವಂತಹ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರ ಕೊಟ್ಟೆ ನಾವು ಯುದ್ಧನ ನಿಲ್ಲಿಸೋಣ ಅಂತ ಹೇಳ್ತಿದ್ದಾರೆ. ಇನ್ನೊಂದಿಷ್ಟು ಜನ ಕೊರೋನಾ ಬಂದೇ ಸಾಕಷ್ಟು ಲಾಸ್ ಆಗಿದೆ, ಸಾಕಷ್ಟು ಜೀವ ಹಾನಿ ಆಗಿದೆ, ಇದರ ಮಧ್ಯ ಯುದ್ಧದ ಜೊತೆಗೆ ಜನರ ಪ್ರಾಣಕ್ಕೆ ಹಾನಿ ಆಗೋದು ಬೇಡ, ನಮಗೆ ಆರ್ಥಿಕವಾಗಿ ನಷ್ಟ ಆಗೋದು ಬೇಡ, ಹಾಗಾಗಿ ಯುದ್ಧ ಬೇಡ, ಶಾಂತಿಯುತವಾಗಿ ಇನ್ನೊಂದು ಅವಕಾಶ ಕೊಟ್ಟು ನೋಡೋಣ ಅನ್ನುವಂಥದ್ದು ಇನ್ನೊಂದಿಷ್ಟು ಜನರ ಅಭಿಪ್ರಾಯ ಆಗಿದೆ. ಒಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಆರ್ಮಿ ಫೋರ್ಸ್ ಆಗಿರ್ಬೋದು ಯುದ್ಧದ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತೆ, ಪಾಕಿಸ್ತಾನವನ್ನು ಮಟ್ಟ ಹಾಕೋದು ಅಥವಾ ಅವರಿಗೆ ಬಿಸಿ ಮುಟ್ಟಿಸೋದು ನಿಜಕ್ಕೂ ಅಗತ್ಯ ಇದ್ದರೆ ಯುದ್ಧದ ಸಮಯ ಬಂತು ಅಂತಂದರೆ ನಮ್ಮ ಇಡೀ ಭಾರತವೇ ಯುದ್ಧಕ್ಕೋಸ್ಕರ ಅಥವಾ ಯುದ್ಧ ಮಾಡ್ತಿರುವಂತಹ ಸೈನಿಕರಿಗೆ ಮತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗ್ಲೂ ಬೆನ್ನೆಲುಬಾಗಿ ನಿಂತೇ ನಿಲ್ಲುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.